ಸೊ ಯಾರಿಗೆ ಶೇರ್ಸ್ ಅರ್ಥ ಆಗೋದಿಲ್ಲ, ನೀವೇನ್ ಮಾಡಿ ಅವಾಗ ಮ್ಯೂಚುವಲ್ ಫಂಡ್ಗೆ ಹೋದಾಗ ಪ್ರೊಫೆಷನಲಿ ಒಬ್ಬ ಫಂಡ್ ಮ್ಯಾನೇಜರ್ ಇರ್ತಾನೆ, ಅವನವನ್ ಕೆಲಸ ಮಾಡ್ತಾನೆ, ಅವನವನ್ ಫೀಸನ್ನು ಕೂಡ ಚಾರ್ಜ್ ಮಾಡ್ತಾನೆ, ಬಟ್ ಬೆಟರ್ ಗೋ ಫಾರ್ ಮ್ಯೂಚುವಲ್ ಫಂಡ್. ಇಲ್ಲ ನನಗೆ ಟೈಮ್ ಇದೆ, ನಾನು ಕಂಪ್ನಿಗಳನ್ನು ಅಧ್ಯಯನ ಮಾಡೋದಕ್ಕೆ ನನಗೆ ರೆಡಿ ಇದ್ದೀನಿ, ಟೈಮ್ ಇದೆ, ಎಕ್ಸ್ಪೀರಿಯನ್ಸು ನಾನು ಪಡ್ಕೊತೀನಿ, ನನಗೊಂಚೂರು ಜಾಸ್ತಿ ರಿಟರ್ನ್ಸ್ಗಳು ಬೇಕು, ನನ್ನ ಹತ್ರ ಟೈಮ್ ಇದೆ ಇದಕ್ಕೆಲ್ಲ ಅಂತ ಇದ್ದವರು, ಇಂಟ್ರೆಸ್ಟ್ ಇದ್ದವರು ಡೈರೆಕ್ಟ್ ಶೇರ್ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡಿ, ಇಲ್ಲ ಅಂದರೆ ಗೋ ಫಾರ್ ಮ್ಯೂಚುವಲ್ ಫಂಡ್. ನೀವು ಡೈರೆಕ್ಟ್ ಶೇರ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಕೆಲವೊಂದು ಸಿಂಪಲ್ ಟಿಪ್ಸ್ ಏನು ಕೊಡ್ಬೋದು ನಾನು ಹೊಸಬ್ರಿಗೆ ಅಂದರೆ, ಸ್ಟಾರ್ಟಿಂಗು ಲಾರ್ಜ್ ಕ್ಯಾಪ್ ಶೇರ್ಸ್ಗಳಲ್ಲಿ ಮಾತ್ರ ಹೂಡಿಕೆ ಮಾಡಿ. ಲಾರ್ಜ್ ಕ್ಯಾಪ್ ಅಥವಾ ಬ್ಲೂ ಚಿಪ್ ಶೇರ್ಸ್ ಅಂತ ಕರಿತೀವಿ. ಏನು ಈ ಬ್ಲೂ ಚಿಪ್ ಶೇರ್ಸ್ ಅಂದರೆ ಈ ನಿಫ್ಟಿ 50 ಇರುವಂತಹ ಶೇರ್ಸ್, ಅಂದರೆ ಆ ಕ್ಷೇತ್ರದಲ್ಲಿ ಇದು ಜೈಂಟ್ ಕಂಪನೀಸ್ ಅಥವಾ ದೊಡ್ಡ ಕಂಪನಿಗಳು ಅಂತ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ IT ಕ್ಷೇತ್ರ ಅಂತ ತಗೊಂಡ್ರೆ ಇನ್ಫೋಸಿಸ್, TCS ಇದು ಜೈಂಟ್ ಕಂಪನಿ. ಅದೇ ತರ ಬ್ಯಾಂಕಿಂಗ್ ಕ್ಷೇತ್ರ ಅಂತ ನೀವು ತಗೊಂಡ್ರೆ HDFC ಬ್ಯಾಂಕ್, ICICI ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಯಾವುದೋ ಚಿಕ್ಕದು ಪುಟ್ಟದು ಆ ಬ್ಯಾಂಕ್ಗಳು ಬೇಡ ನಮಗೆ. ಕರೂರ್ ವೈಶ್ಯ ಬ್ಯಾಂಕ್ ಇದೆ, ಅಥವಾ ನನಗೆ ಯಾವುದೋ ಫೆಡರಲ್ ಬ್ಯಾಂಕ್ ಇದೆ, ಅಥವಾ ಯಾವುದೋ RBL ಬ್ಯಾಂಕ್ ಇದೆ, ಈ ಥರನೂ ಇನ್ವೆಸ್ಟ್ಮೆಂಟ್ ಮಾಡಬಹುದು.